ನೋಡಿ ಫ್ರೆಂಡ್ಸ್, ಇದೇ ಫಸ್ಟ್ ನೈಟ್ ಸೆಟಪ್. ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆದ್ರೆ ಇವರಿಬ್ರು ಯಾಕೋ ಕಿರಿಸ್ತಾ ಇದ್ದಾರೆ. ಯಾಕೆ ಅಂತ ನಂಗೂ ಗೊತ್ತಿಲ್ಲ. ಶುಭ, ಮೊದ್ಲು ಇವಳನ್ನ ಆಚೆ ಕರ್ಕೊಂಡು ಹೋಗಿ. ಎಲ್ಲಂದ್ರಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಕ್ ಶುರು ಮಾಡ್ಬಿಡ್ತಾಳೆ. ಕೊರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಅಂತ ಮೊಬೈಲ್ ತೆಕ್ಕೊಟ್ರೆ ಕೊರೋನಾ ಬಿಟ್ಟು ಇವಳು ಹುಚ್ಚು ಬಿಟ್ಟಿಲ್ಲ. ಇದು ಮೋಸ. ನನಗ್ ಮಾತ್ರ ರೂಮಲ್ಲಿ ಮಲ್ಗಕ್ ಬಿಟ್ಟಿಲ್ಲ. ಅವಳನ್ ಬಿಟ್ಟಿದ್ದೀರಾ? ಯಾವಾಗ್ಲೂ ಹಿಂಗೆ ಮಾಡ್ತೀರಾ? ಇಬ್ರಿಗೂ ಎರಡು ತೆಗೆದು ಬಿಟ್ರೆ ಸರಿ ಹೋಗ್ತೀರಾ. ಫಸ್ಟ್ ನೈಟ್ ನ ಯಾರಾದ್ರೂ ವ್ಲಾಗ್ ಮಾಡ್ತಾರೇನ್ರೆ? ಅಕ್ಕ, ನಾನ್ ವ್ಲಾಗ್ ಮಾಡ್ತಿರ್ಲಿಲ್ಲ. ಮತ್ತೆ ನನ್ ಚಾನೆಲ್ ಇಂದ ಡೈರೆಕ್ಟ್ ಲೈವ್ ಹೋದೆ. ಎಷ್ಟು ಜನ ನೋಡ್ತಿದ್ರು ಗೊತ್ತಾ? ಇಷ್ಟು ದಿನ ಎಷ್ಟೊಂದ್ ವಿಡಿಯೋ ಮಾಡಿದೆ, ಆದ್ರೆ ಯಾರು ನೋಡ್ತಾನೆ ಇರ್ಲಿಲ್ಲ. ಹೋದ್ ಸರ್ತಿ ದೇವ್ರ ಪೂಜೆ ವ್ಲಾಗ್ ಮಾಡಿದ್ದೆ, ಅದ್ ಯಾರು ನೋಡ್ಲಿಲ್ಲ. ಮತ್ತೆ ನಾನು ಅಪ್ಪ ಕನ್ನಡ ರಾಜ್ಯೋತ್ಸವ ವ್ಲಾಗ್ ಮಾಡಿದ್ವಿ, ಅದನ್ನು ಯಾರು ನೋಡಿಲ್ಲ. ಆದ್ರೆ ಇದು 5 ಮಿನಿಟ್ಸ್ಗೆ 2 ಲ್ಯಾಕ್ ಜನ ನೋಡ್ತಿದ್ರು. ಇದೇ ಫಸ್ಟ್ ಟೈಮ್ ಅಷ್ಟು ಜನ ನನ್ ವ್ಲಾಗ್ ನೋಡ್ತಿದ್ದು. ಲೈವಾ? ಪೃಥ್ವಿ, ಬೆಳಗ್ಗೆ ನ್ಯೂಸ್ ಅಲ್ಲಿ ನೀನೇ ಇರ್ತಿದ್ಯಲ್ಲೋ. ನಮ್ ಪೃಥ್ವಿ ಫುಲ್ ಫೇಮಸ್ ಆಗ್ಬಿಟ್ಟಿದ್ದ. ಏನ್ರಿ ಅದು ಗಲೀಜ್ ಮಾತು? ಕಾಮು, ನೀನು ಏನೇ ಇವ್ರ ಜೊತೆ ಸೇರ್ಕೊಂಡು? ಶುಭ, ಇವತ್ತು ಇವರಿಬ್ರು ನಿನ್ ಪಕ್ಕನೆ ಮಲ್ಗಿಸ್ಕೊ. ರಾತ್ರಿ ಅವರಿಬ್ರು ಎಲ್ಲೂ ಹೋಗ್ಬಾರ್ದು. ಅಯ್ಯೋ, ಟೈಮ್ ಆಗೋಯ್ತು, ನಾನು ಡ್ಯೂಟಿ ಹೋಗ್ಬೇಕು. ರಗಳೆಲ್ಲ ನೀವೇ ಮುಂದುವರ್ಸ್ಕೊಳ್ಳಿ. ಸರಿ ಸರಿ, ನೀವೆಲ್ಲ ಬನ್ನಿ ಮಲ್ಗಿ. ಪೃಥ್ವಿ, ಬಾಗ್ಲು ಹಾಕೋಪ್ಪ. ಹೌದೋಡಮ್ಮ. ಏ ಅಂಕೋ, ಮತ್ ಬೇರೆ ಯಾವ್ದು ಕ್ಯಾಮ್ರಾ ಇಟ್ಟಿಲ್ಲ ತಾನೆ? ಇಲ್ಲ ಅಣ್ಣ, ಬೇಕಾ? ತಗೋ ನನ್ ಫೋನು. ಏಯ್ ತರ್ಲೆ, ನಡಿಯೇ. ಕ್ಯಾರಿ ಅನ್ಬ್ರೋ, ಬಾರ. ಅಂತೋ ಇಂತೋ ಮದುವೆ ಮಾಡಿ ಮುಗಿಸ್ಬಿಟ್ವಿ. ಆದ್ರೆ ಅದು ಈಗಾಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಏನ್ ಮಾಡೋದೀಗ? ಲವ್ ಮ್ಯಾರೇಜ್ ಅಂದ್ರೆ ಇಷ್ಟಾದ್ರೂ ಸೀನ್ಗಳಿರುತ್ತೆ. ನಾವ್ ಅದನ್ನ ಫೇಸ್ ಮಾಡ್ಬೇಕಷ್ಟೇ. ಅದಾಗಿರ್ಲಿ, ಈಗ ನಿಮ್ಮ ಅಣ್ಣನ ಮನೆಯವರು ಅವ್ರನ್ನ ಮನೆಗೆ ಸೇರಿಸ್ತಿಲ್ವಲ್ಲ, ಏನ್ ಮಾಡೋದು ಅದ್ರ ಬಗ್ಗೆ? ಹೀಗಾಗುತ್ತೆ ಅಂತ ನನಗ್ ಮುಂಚೆನೆ ಗೊತ್ತಿತ್ತು. ಹೂನಮ್ಮ, ನಿನಗೆಲ್ಲ ಮೊದಲೇ ಗೊತ್ತಿರುತ್ತೆ. ಅಷ್ಟು ಪವರ್ಫುಲ್ ಬ್ರೈನ್ ನಿಂದು, ಆದ್ರೂ ಎಡ್ವರ್ಟ್ ಮಾಡ್ತೀಯ ಅಲ್ವಾ? ಏಯ್, ನಾನೇನ್ ಎಡ್ವರ್ಟ್ ಮಾಡ್ದೆ? ಇವ್ರಿಬ್ರಷ್ಟೇ ಅಲ್ಲ, ಪ್ರಪಂಚದಲ್ಲಿರೋ ಎಲ್ಲ ಅಪ್ಪ ಅಮ್ಮನು ಹೀಗೆ ರಿಯಾಕ್ಟ್ ಮಾಡೋದು. ಮದ್ವೆ ಅಂದ್ರೆ ಏನ್ ಮಕ್ಳಾಟ ಅನ್ಕೊಂಡಿದ್ಯಾ? ಅಷ್ಟು ವರ್ಷ ನಮ್ಮನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸಿರ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಸಡನ್ ಆಗಿ ಮದ್ವೆ ಆಗಿ ಬಂದ್ರೆ ಅವ್ರಿಗೆ ನೋವಾಗಲ್ವಾ? ಹಾಗಂತ ಇದನ್ನ ಹಾಗೆ ಬಿಡಕ್ ಆಗಲ್ಲ. ನನ್ನ ತಂಗಿ ಜೀವನ ಇದೆ ಇದ್ರಲ್ಲಿ. ಹಲೋ, ನಮ್ಮ ಅಣ್ಣನ ಭವಿಷ್ಯನೂ ಇದೆ. ಹೂನಮ್ಮ ತಾಯಿ, ನಿಮ್ಮ ಅಣ್ಣನ ಭವಿಷ್ಯನೂ ಇದೆ, ಎಲ್ಲರ ಭವಿಷ್ಯನೂ ಇದೆ. ಮಾತತ್ರ ಜಗಳ ಶುರು ಮಾಡ್ತೀಯಲ್ಲ? ಅಯ್ಯೋ, ನಾನೇನ್ ಜಗಳ ಆಡ್ದೆ? ಇರೋದನ್ನ ಹೇಳಿದ್ರೆ ಜಗಳ ಅಂತೀಯಲ್ಲಯ್ಯ. ಮಾತಾಡದೆ ಇದ್ರೆ ಮನೆ ತನಕ ಹುಡ್ಕೊಂಡ್ ಬರ್ತೀಯ. ಏನ್ ನಿನ್ ಪ್ರಾಬ್ಲಮ್ಮು? ಹೋಗ್ಲಿ ಬಿಡು. ನಿನ್ ತಂಗಿ ನಮ್ಮಣ್ಣ ನಮ್ಮ ಮನೇಲಿ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ನೀನ್ ಯೋಚನೆ ಮಾಡ್ಬೇಡ. ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು ಸಾಕು. ಮುಂದಕ್ಕೆ ಏನ್ ಮಾಡೋದು? ಮಕ್ಳು ಮಾಡೋಣ? ಏಯ್, ಹೆಂಗಿದೆ ಮೈಗೆ? ತಗದ್ ಬಿಟ್ಟ ಅಂದ್ರೆ ಏನೋ ಚಿಕ್ಕ ಹುಡುಗ ಅಂತ ಸುಮ್ಮನೆ ಇದ್ರೆ ಏನೇನೋ ಮಾತಾಡ್ತಾನೆ. ನಾನೇನ್ ತಪ್ಪು ಹೇಳಿದೆ ಈಗ ಅಂತ? ಅಲ್ಲ, ಸಿನಿಮಾದಲ್ಲಿ ಸೀರಿಯಲ್ಗಳಲ್ಲಿ ನೋಡಿಲ್ವಾ? ಇವಾಗ ಅಪ್ಪ ಅಮ್ಮನ ಹತ್ರ ಹಾಕೊಂಡು ಓಡೋಗಿ ಮದುವೆ ಆದವರು ಕಟ್ ಮಾಡೋದೆ, ಕೈಯಲ್ಲಿ ಮಗು ಇಟ್ಕೊಂಡು ಅಪ್ಪ ಅಮ್ಮನ ಹತ್ರ ಬರ್ತಾರೆ, ಆಗ ಅವ್ರವ್ರನ್ನ ಕ್ಷಮಿಸ್ತಾರೆ ಅಷ್ಟೇ. ನೀನೇನು ಅನ್ಕೊಂಡೆ? ನೀನ್ ಹಾಗೆ ಹೇಳ್ದ? ಸರಿ ಬಿಡು ಕಂದ, ಆರ್ಡರ್ ಮಾಡೋಣ. ಆರ್ಡರ್? ಏನ್ನ? ಮಗುನ. ಅದೇ ಮಾರ್ಕೆಟ್ ಅಲ್ಲಿ ಸಿಗೋ ಗೊಂಬೆ ಅನ್ಕೊಂಡಿದ್ಯಾ? ಆರ್ಡರ್ ಮಾಡಿದ ತಕ್ಷಣ ಬರೋದಿಕ್ಕೆ. ಮಗು ಆಗೋದು ಅಂದ್ರೆ ತಮಾಷೆನಾ? ಮದ್ವೆ ಆಗ್ಬೇಕು, ಪ್ರೆಗ್ನೆಂಟ್ ಆಗ್ಬೇಕು, 9 ತಿಂಗಳು ಕಾಯ್ಬೇಕು, ಆಮೇಲೆ ಮಗು ಆಗೋದು. ಹೌದಲ್ವಾ? ಅಪ್ಪ ನಗ್ಬೇಡಪ್ಪ, ದಯವಿಟ್ಟು ನಗ್ಬೇಡ. ಈ ನಗುನ ನನ್ನಿಂದ ನೋಡಕ್ಕಾಗಲ್ಲ. ಈ ವಿಷಯನ ನನ್ಗೆ ಬಿಟ್ಬಿಡು, ನಾನ್ ನೋಡ್ಕೋತೀನಿ. ಸದ್ಯಕ್ಕೆ ಆಫೀಸ್ ಕೆಲಸ ತುಂಬಾ ಪೆಂಡಿಂಗ್ ಇದೆ, ಅದನ್ನ ಮಾಡ್ಬಿಡ್ಬೇಕು. ಯಶ್, ನಿಜವಾಗ್ಲೂ ಲವ್ ಮಾಡ್ತಿದ್ಯಾ? ನಿಧಾನಕ್ಕೆ ಮಾತಾಡಮ್ಮ, ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ಕತೆ ಅಷ್ಟೇ. ಸರಿ, ನಾನೇ ಮಾತಾಡ್ತೀನಿ. ಮನೆಯವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ಅಯ್ಯೋ, ಈಗಲೇ ಮಾತಾಡೋದು ಬೇಡ. ಫಸ್ಟು ಹುಡುಗಿ ಮನೇಲಿ ಒಪ್ಪಿಸ್ಬೇಕು. ಯಾರೋ ಹುಡುಗಿ, ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಶ್ರುತಿ ಅಂತಮ್ಮ, ಅದೇ ಶುಭ ಅವ್ರು ಬರ್ತಾರಲ್ಲ ನಮ್ಮ ಮನೆಗೆ, ಅವ್ರ ಅಕ್ಕ. ಏನು? ನಮ್ಮ ಶುಭನ ಅಕ್ಕ ಶ್ರುತಿನಾ?
ದೇವ್ರೆ ಒಂದು ಕೊಡು ಅಂದರೆ ಆ ಮನೆ ಇಬ್ರು ಹೆಣ್ಮಕ್ಳು ನಮ್ಮ ಮನೆಗೆ ಸೊಸೆರಾಗಿ ಬರ್ತಾರ. ಒಬ್ರು ಧೈರ್ಯ ಲಕ್ಷ್ಮಿ, ಇನ್ನೊಬ್ಳು ಸಂಪನ್ನ ಲಕ್ಷ್ಮಿ. ಯಶ್, ನೀನ್ ಹೇಳಿದ ವಿಷಯ ಕೇಳಿ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಾ ಇದೆ. ಆ ಮನೆಯಿಂದ ಹುಡುಗಿನ ತರಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಮನೆಯವ್ರನ್ನೆಲ್ಲ ಒಪ್ಸೋ ಜವಾಬ್ದಾರಿ ನಂದು. ನೀನೇನು ತಲೆ ಕೆಡ್ಸ್ಕೊಳ್ಬೇಡ. ಆದರೆ ಅಮ್ಮ, ಒಂದೇ ಒಂದು ಪ್ರಾಬ್ಲಮ್ ಇದೆ. ಏನು? ನನ್ನ ಮನೆ ಹಾಳು ಮಾಡಿದವರು ಯಾರು ಉದ್ಧಾರ ಆಗಲ್ಲ. ನನ್ನ ಹೊಟ್ಟೆ ಉರಿಸ್ದವರು ಉರ್ದೋಗ್ತಾರೆ, ಪಾಪಿಗಳು. ಅಮ್ಮ ಇನ್ನೂ ಕೋಪದಲ್ಲೇ ಇದ್ದಾಳೆ. ಈ ಕೋಪನ ಯೋಚನೆ ಆಗಿ ತಗೊಂಡ್ ಮಾಡ್ಬೇಕು. ಕಬ್ಬಣ ಕಾದಾಗ್ಲೇ ನಮಗ್ ಬೇಕಾದ ಹಾಗೆ ಬೆಂಡ್ ಮಾಡ್ಕೋಬೇಕು. ಅಮ್ಮ, ಇವರೆಲ್ಲ ಸೇರಿ ಮೋಸ ಮಾಡಿನೇ ನಮ್ಮ ಅಣ್ಣಂಗೆ ಮದ್ವೆ ಮಾಡಿಸಿದ್ದಾರೆ. ಇದೇ ಮೋಸನ ನಾವು ನಮ್ಮ ಉಪಯೋಗಕ್ಕೆ ಬಳಸ್ಕೊಂಡ್ರೆ? ಏನ್ ಹೇಳ್ತಿದ್ಯೋ ನೆಟ್ಟಿಗೆ ಹೇಳು. ಹೇಳ್ತೀನಿ. ನೀನ್ ಸ್ವಲ್ಪ ಸಮಾಧಾನದಿಂದ ನಾನು ಹೇಳೋ ಮಾತನ್ನ ಕೇಳಿಸ್ಕೊ. ಕಾಮಾಗಿ ಥಿಂಕ್ ಮಾಡು. ಈ ಯುಕ್ತ ಯಾರು ಅಂತ ಅನ್ಕೊಂಡಿದ್ಯಾ? ಯುವ ಗ್ರೂಪ್ಸ್ನ ಚೇರ್ಮನ್ನ ಒಬ್ಳೇ ತಂಗಿ. ಕೋಟಿ ಆಸ್ತಿ ಅಮ್ಮ. ಹಾಗೆ ಆ ಯುವ ಒಬ್ಬ ತಮ್ಮನೂ ಇದ್ದಾನೆ. ಅವನ ಹೆಸರು ಯಶ್ ಅಂತ. ಅವನು ಆ ಆಸ್ತಿಗೆಲ್ಲ ವಾರಸ್ದಾರನೇ. ಅವನಿಗೂ ಆಸ್ತಿಯಲ್ಲಿ ಪಾಲಿದೆ. ಈಗ ಸ್ವಲ್ಪ ಯೋಚನೆ ಮಾಡು.